ವಾಟ್ ಈಸ್ ದ ರಿಮೈಂಡರ್ ವೆನ್ 3 to the power 61 is divided by 7 ಅಂತಿದೆ. ಈ ಪ್ರಾಬ್ಲಮ್ಮು ರಿಮೈಂಡರ್ ಥಿಯರಮ್ ಬೇಸ್ ಮೇಲೆ, ಅಂದರೆ 3 to the power 61 7ಇಂದ ಡಿವೈಡ್ ಮಾಡಿದ್ರೆ ಅಷ್ಟು ನಂಬರ್ ಅಂತ ನಾವು 3 to the power 61 ಮಾಡೋಕ್ಕಲ್ಲ. ಅಷ್ಟು ನಂಬರ್ ಮಾಡಿ ಡಿವೈಡೆಡ್ ಬೈ 7 ಮಾಡಿದಾಗ ಯೂನಿಟ್ ಡಿಜಿಟ್ ಇರುತ್ತಲ್ಲ, ಇದು ನಂಬರ್ಸ್ ಎಲ್ಲ ಬರ್ತದೆ ಇಲ್ಲಿ. ಯೂನಿಟ್ ಡಿಜಿಟ್ ಇರುತ್ತಲ್ಲ, ಈ ಯೂನಿಟ್ ಡಿಜಿಟು ಯಾವುದು ಅಂತ ಕೇಳಿದ್ದಾರೆ. ಇದು ಆಗಲೇ ನಾನು UPSC CSET 2024 ಅನಾಲಿಸಿಸ್ ಮಾಡಬೇಕಾದ್ರೆ ಈ ಕ್ವಶನ್ ಬಂದಿತ್ತು. ಅಲ್ಲಿ 30 ಕೇಳಿದ. ನಾನು ಅದನ್ನು ಮಾಡಿಸಿದ್ದೀನಿ, ಬೇಕಾದರೆ ಒಂದ್ಸತಿ ಹೋಗಿ ನೋಡಿ. ಆದಷ್ಟು ನೀವು ಈ ಥರ ಪ್ರಿಲಿಮ್ಸ್ ಪೇಪರೆಲ್ಲ ಬಂತು ಅಂತಂದರೆ, ಲೈಕ್ ಗ್ರೂಪ್ ಎ ಎಕ್ಸಾಮ್ ಎಲ್ಲ ಬಂತು ಅಂದರೆ UPSC CSET ಪೇಪರ್ ಏನಿದೆ ಆ ಮೆಥಡಿಂದನೇ ಓದಿ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದು, 3 to the power 61 divided by 7 ಅನ್ನೋದನ್ನ ನೋಡೋಣ. ಓಕೆ, ಕ್ವಶನ್ ಇರೋದು 3 to the power 61 divided by 7. ವಾಟ್ ಈಸ್ ದ ರಿಮೈಂಡರ್ ಕೇಳಿದ್ದಾರೆ. ಸೊ 3 to the power 61 ಮಾಡೋಕ್ಕಿಂತ ಮುಂಚೆ ಈ 61 ಏನಿದೆ ಇದು ನಡೆಸ್ಕೊಳ್ಳಿ. ಇದರಲ್ಲಿ 2 ಮೆಥಡ್ ಇದೆ, ಎರಡೂ ಮೆಥಡ್ ಕೊಡ್ತೀನಿ. ಫಸ್ಟು ಯಾವುದೇ ಕ್ವಶನ್ ಡಿವೈಡ್ ಬೈ 10, 9 ಏನೇ ಕೊಡಲಿ, ಜಸ್ಟ್ 61 ಡಿವೈಡೆಡ್ ಬೈ 4 ಮಾಡಿ. 4 ಮಾಡಿದಾಗ ನನಗೆ ರಿಮೈಂಡರ್ ಏನು ಸಿಗುತ್ತೆ, ಇಲ್ಲಿ 4 1s ಇಲ್ಲಿ 2 ಆಗುತ್ತೆ, 4 5 ಅಂದರೆ ರಿಮೈಂಡರ್ 1 ಸಿಗುತ್ತೆ. 6 15 ನಿಮಗೆ 60 ಬಂತು ಅಂದರೆ 1 ರಿಮೈಂಡರ್ ಸಿಗುತ್ತೆ. ಸೊ ಈಗ ನನಗೆ ರಿಮೈಂಡರ್ 1 ಬಂತು. ಸೊ 3 to the power 1 ಮಾಡೋದು ನನಗೆ ಆನ್ಸರು 3ನೇ ಸಿಗುತ್ತೆ. ಸೊ ಆಪ್ಷನ್ ನೋಡ್ಕೊಳ್ಳಿ, ಅಲ್ಲಿ 3 ಇದೆ. ಇನ್ನೊಂದು ಮೆಥಡು, ಆ್ಯಸ್ ಪರ್ ದಿಸ್ ಕ್ವಶನ್ ಈ ಥರ ಮೆಥಡ್ ಮಾಡ್ತೀನಿ ಅಂದರೆ ಸೇಮ್ ಇದೇ ಥರನೇ 61 ಇಳಿಸ್ಕೊಳ್ಳಿ, ಡಿವೈಡ್ ಬೈ 7 ಮಾಡಿ. ನನಗೆ 7 8s ಏನೋ ಬರ್ತದೆ, 8s 56 ಏನೋ ಬರ್ತದೆ ಅನ್ಕೋತೀನಿ. 7 8s 56 ಮಾಡಿದ್ರೆ ಇನ್ನು ಮಿಕ್ಕಿದ್ದು ನನಗೆ 4 ರಿಮೈಂಡರು ಅಲ್ವಾ. 4 ರಿಮೈಂಡರ್ ಅಂತಂದರೆ 3 to the power 4. 3 to the power 4 ಬಂತು ಅಂದರೆ ಈಗ ಒಂದು ಟೇಬಲ್ ತೋರಿಸ್ತೀನಿ. ಆ ಟೇಬಲ್ಲಿ ಈ 4 ಬಂತು ಅಂದರೆ ಏನು ನಂಬರ್ ಬರ್ಕೋಬೇಕು ಅಂತ ಇಲ್ಲಿ ನೋಡಿ. ಈಗ ನನಗೆ ರಿಮೈಂಡರ್ 4 ಬಂತು ಅಂದರೆ 3 to the power 4 ಅಲ್ವಾ. ಈ 4 ಇದು ಪವರಲ್ಲಿ ಇರ್ತದಲ್ಲ ಆ ನಂಬರ್ಸ್ ಇದು. 4 ಇಲ್ಲಿ 3 ನೋಡಿ, ಸೊ 1 4 ಏನಿತ್ತು 4 ಅದು ಇದಾದರೆ ಈ ನಂಬರ್ 3 ಇದು 3 to the power 4 ಅಂತಂದರೆ ನಿಮಗೆ ರಿಮೈಂಡರು. ನೀವು 3 to the power 4 ಮಾಡಿದ್ರೂ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನನಗೆ 3 to the power 1 ಬಂತು ಅಂದರೆ 3. ಅದಾದರೂ ಮಾಡಿ, ಅಂದರೆ 3 to the power 4 ಬಂತು ಅಂತಂದರೆ ಅಲ್ಲಿ ಹೇಳ್ತಾನೆ ಟೇಬಲಲ್ಲಿ 1 ಇತ್ತು, ಸೊ 1 ಬರ್ಕೊಂಡು 3. ಇಲ್ಲಪ್ಪ ನನಗೆ ಅದು ಟೇಬಲ್ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತಂದರೆ ಸ್ಟಾರ್ಟಿಂಗ್ ಇಲ್ಲಿ 3 4 5 6 ಅಂತಂದರೆ ಈಸಿ ಇರುತ್ತೆ, ಮಾಡ್ಕೋಬೋದು. 3 to the power 4 ಅಂತಂದರೆ 3 × 3 × 3 ಮಾಡಿದ್ರೆ ನನಗೆ 81 ಬಂತು. ಸೊ ಈ 1 ಮಾತ್ರ ಕನ್ಸಿಡರ್ ಮಾಡಬೇಕು, ಅಂದರೆ 3 to the power 4 ಬದಲು 3 to the power 1 ಮಾಡಿದ್ರೆ ಆನ್ಸರ್ 3ನೇ ಬರುತ್ತೆ. ಸೊ ಈ ಟೇಬಲ್ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಅನ್ಕೋತೀನಿ. ಲಾಸ್ಟ್ ವೀಡಿಯೋದೆಲ್ಲ ತೋರಿಸಿದ್ದೀನಿ. CSET UPSC CSET 30 to the power 30 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಹೇಳಿದ್ದೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು ಈವನ್ ನಂಬರ್ಸ್ಗೆ. ಇದು ನಾರ್ಮಲು 2 to the power 1 2, 2 to the power 2 4, 2 to the power 3 8, 2 to the power 4 16 ಬರುತ್ತೆ. ಬಟ್ ಆ ರೈಟ್ ಸೈಡಲ್ಲಿ ಇರುತ್ತಲ್ಲ, ಯೂನಿಟ್ ಡಿಜಿಟಲ್ ಇರುತ್ತಲ್ಲ, ಅದು ಮಾತ್ರ 6 ಅಂತ ಬರ್ಕೊಂಡಿದ್ದೀನಿ. ಅದೇ ಥರ ಎಲ್ಲ ನಂಬರ್ಸ್ಗೂ ಇದು ಈವನ್ ನಂಬರ್ಸು, ಇದು ಆಡ್ ನಂಬರ್. ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ರಿಮೈಂಡರ್ ಥಿಯರಮ್ ಮೇಲೆ ಈಗೆಲ್ಲ ಜಾಸ್ತಿ ಇದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ. CSETಲ್ಲೂ ಕೇಳಿದ್ದಾನೆ, ಇದರಲ್ಲೂ ಕೇಳಿದ್ದಾನೆ, ನೆಕ್ಸ್ಟು KS ಅಲ್ಲೂ ಕೇಳೋ ಚಾನ್ಸಸ್ಗಳಿದ್ದಾವೆ.